ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ 2026 ಹೊಸ ವರ್ಷದ ಭವಿಷ್ಯ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಕನ್ಯಾ ರಾಶಿಯವರಿಗೆ ಹೊಸ ವರ್ಷದ ಶುಭಾಶಯಗಳು. ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಈ ವರ್ಷ ಶ್ರೇಯಸ್ಸುಂಟಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಕನ್ಯಾ ರಾಶಿಯವರ ಸಮಯ ಹೇಗಿದೆ ಅಂತ ನೋಡೋದಾದರೆ, ನಿಜವಾಗ್ಲೂ ಇವರ ಭವಿಷ್ಯ ಫಲಗಳನ್ನು ನೋಡಿದ್ರೆ ಸ್ವಲ್ಪ ಸಂಕಟ ಆಗುತ್ತೆ, ಕಷ್ಟ ಆಗುತ್ತೆ. ನೇರವಾಗಿ ಶನಿ ಭಗವಾನರು 7ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಅದನ್ನು ಬಾಧಕ ಸ್ಥಾನ ಅಂತೇಳಿ ಸಹ ನಾವು ಕರಿತೇವೆ. ಈ ಶನಿ ಭಗವಾನರು ಕೊಟ್ಟರೆ ವರ, ಇಟ್ಟರೆ ಶಾಪ ಅನ್ನೋ ರೀತಿಯಲ್ಲಿ ನೀವು ಎಷ್ಟೇ ಬ್ರಿಲಿಯಂಟ್ಗಳಾಗಿದ್ದರು, ಎಷ್ಟೇ ಒಳ್ಳೆಯವರಾಗಿದ್ದರು, ಎಷ್ಟೇ ಬುದ್ಧಿವಂತರಾಗಿದ್ದರೂ ಸಹ ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣೋಕ್ಕೆ ಆಗ್ತಾಯಿಲ್ಲ. ಏನೋ ಒಂದು ಕುಟುಂಬದಲ್ಲೂ ಸಹ ಸಹಕಾರ ಸಿಗೋದಿಲ್ಲ. ಯಾರಾದರೂ ಹಣಕಾಸು ನೆರವು ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಸಮಯಕ್ಕೆ ಸಹಾಯ ಮಾಡೋದಿಲ್ಲ. ನೀವು ಬೇರೆ ಯಾರಿಗಾದರೂ ಕೊಡ್ತೀನಿ ಅಂತ ಹೇಳಿದ್ರು ಆ ಸಮಯದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ನಿಮಗೆ ಆ್ಯಕ್ಚುಲಿ ಶನಿ ದೋಷ ಇಲ್ಲ, ಆದರೆ ಶನಿಯ ದೃಷ್ಟಿ ಇರೋದರಿಂದ ನಿಮ್ಮ ಫಲಾಫಲಗಳು ತುಂಬ ನೀವು ಅಂದ್ಕೊಂಡಿರೋದಕ್ಕಿಂತ ವಿರುದ್ಧಾತ್ಮಕವಾಗಿ ಸಿಗ್ತವೆ. ಏನು ಮಾಡಬೇಕು ಇದಕ್ಕೆ ಅಂತ ಮೊದಲನೇದಾಗಿ ನೋಡಿದರೆ, ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ. ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಬಿಲ್ವಪತ್ರೆ, ಬನ್ನಿಪತ್ರೆ ಅರ್ಪಣೆ ಮಾಡಿ ಪೂಜೆ ಕೊಟ್ಟು ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಹಾಗೆ ಶನಿ ಭಗವಾನರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ಅಭಿಷೇಕ, ಎಳ್ಳೆಣ್ಣೆಯ ದೀಪ ಹಚ್ಚತಕ್ಕಂಥದ್ದು, ಎಳ್ಬತ್ತಿಯ ದೀಪ ಹಚ್ಚೋದು ಹಾಗೂ ಎಳ್ಳೆಣ್ಣೆಯ ದಾನವನ್ನು ಕೊಡ್ತಕ್ಕಂಥದ್ದು, ಶನಿ ಭಗವಾನರಿಗೆ ಬನ್ನಿಪತ್ರೆ, ಬಿಲ್ವಪತ್ರೆ ಪೂಜಾ ಸಾಮಗ್ರಿಗಳೊಂದಿಗೆ ಶ್ರದ್ಧಾ ಭಕ್ತಿಯಿಂದ ನಿಂತುಕೊಂಡು ಪೂಜೆ ಮಾಡಿಸ್ತಕ್ಕಂಥದ್ದು. ಶನಿ ಭಗವಾನರ ದೇವಸ್ಥಾನಕ್ಕೆ ಹೋದಾಗ 8 ಸುತ್ತು ಪ್ರದಕ್ಷಿಣೆ ಹಾಕಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ನಿಮ್ಮ ಆ ಪ್ರದಕ್ಷಿಣೆಯ ಸುತ್ತು ಮುಗಿಯುವವರೆಗೂ ಜಪಿಸೋದು ಒಳ್ಳೆಯದು. ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಇದ್ದಂಥ ಪಕ್ಷದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಈ ಮಂತ್ರವನ್ನು ಜಪಿಸಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ಕೊಂಬೋದು ಒಳ್ಳೆಯದು. ಶನಿ ಭಗವಾನರ ದೇವಸ್ಥಾನದಲ್ಲಿ ಪೂಜೆ ಕೊಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಅಡ್ಬೀಳುವಾಗಿಲ್ಲ, ಕೈ ಮುಗಿದು ನಿಂತುಕೊಂಡು ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಒಳ್ಳೆಯದು. ಅನಂತರ ಆಂಜನೇಯ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಗಣಪತಿ ದೇವರು, ದೇವಿ ದೇವಸ್ಥಾನ, ಈಶ್ವರನ ಸಾನ್ನಿಧ್ಯಗಳಲ್ಲಿ ಅಥವಾ ಮಹಾಕಾಳಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಯಾಕೆಂದರೆ ನಿಮ್ಮ ರಾಶಿಗೆ ಅರ್ಧ ಪಂಚಮ ಶನಿ ಅಂತ ಅಂದರೆ 4ನೇ ಮನೆಯನ್ನು, ಧನುಸ್ಸು ರಾಶಿಯನ್ನು ನೋಡೋದ್ರಿಂದ ಆ ದೃಷ್ಟಿಯಿಂದಲೂ ನಿಮಗೆ ಕುಟುಂಬದಲ್ಲಿ ಯಾವುದೇ ಸಹಕಾರಗಳು ಸಿಗೋದಿಲ್ಲ. ಏನೇ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತೀವಿ ಅಂತ ಅಂದ್ಕೊಳ್ಳಿಕ್ಕೋದ್ರೂ ಆ ಸಮಯಕ್ಕೆ ಆಗೋದಿಲ್ಲ. ಪಾರ್ಟ್ನರ್ಶಿಪ್ ವ್ಯವಹಾರಗಳು ಉತ್ತಮವಲ್ಲ. ಹಾಗಾಗಿ ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿಯೋದು ಒಳ್ಳೆಯದು. ಉತ್ತರ ದಿಕ್ಕು ಶುಭಪ್ರದವಾಗಿರ್ತದೆ. ಬುಧವಾರ, ಶುಕ್ರವಾರ ನಿಮ್ಮ ರಾಶಿಗೆ ಶುಭಪ್ರದ. ಹಾಗೆ ವಿಶೇಷವಾಗಿ ನಿಮಗೆ ಗುರುಬಲ ಸಹ ಇಲ್ಲ. ಗುರು 10ನೇ ಮನೆಯಲ್ಲಿ ಸ್ಥಿತನಾಗಿ ಇರೋದ್ರಿಂದ ನಿಮ್ಮ ಉದ್ಯೋಗ
ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರು ಉಂಟಾಗುತ್ತೆ. ಯಾರಾದರೂ ಹಣ ಕೊಡ್ತೀನಿ ಅಂತ ಹೇಳಿದರೆ ಅಥವಾ ನೀವು ಯಾರಾದರೂ ಹಣ ಕೊಡಬೇಕು ಅಂತ ಇದ್ದರೆ ನೀವು ಅಂದುಕೊಂಡಿರ್ತಕ್ಕಂಥ ಸಮಯಕ್ಕೆ ಕೊಡೋಕ್ಕಾಗೋದಿಲ್ಲ. ಈ ಗುರುಬಲ ಇಲ್ಲದೇ ಇರುವಾಗ ಏನು ಪರಿಹಾರ ಮಾಡ್ಕೋಬೇಕು ಅಂತಂದರೆ ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಮಂದಿರಗಳಲ್ಲಿ ಗುರುವಾರ ಪೂಜೆ ಕೊಡ್ಬೋದು, ಅಥವಾ ವಿಷ್ಣುವಿನ ಸಾನ್ನಿಧ್ಯ ಅಥವಾ ಈಶ್ವರನ ಸಾನ್ನಿಧ್ಯದಲ್ಲಿ ಗುರುವಾರಗಳಂದು ಪೂಜೆ ಕೊಡೋದು ಒಳ್ಳೆಯದು. ಅಥವಾ ದತ್ತಾತ್ರೇಯರ ಕ್ಷೇತ್ರದಲ್ಲಿಯೂ ಸಹ ಗುರುವಾರ ಹಳದಿ ಹೂವನ್ನು ಅರ್ಪಣೆ ಮಾಡಿ ಪೂಜೆ ಕೊಡೋದು ತುಂಬ ಉತ್ತಮ. ವೀಕ್ಷಕರೇ, ಅಶ್ವತ್ಥ ವೃಕ್ಷಕ್ಕೆ 12 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಸಹ ಗುರುವಿನ ದೋಷಕ್ಕೆ ಪರಿಹಾರವನ್ನು ಮಾಡ್ಕೋಬೋದು. ಈ ಸಂದರ್ಭದಲ್ಲಿ ಈ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಾಯ, ಅಗ್ರತೋ ರುದ್ರರೂಪಾಯ ವೃಕ್ಷರಾಜಯತೆ ನಮಃ ಈ ಸ್ತೋತ್ರವನ್ನು ಜಪಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಅರಿಶಿಣದ ತಿಲಕವನ್ನು ಯಾವಾಗಲೂ ಧಾರಣೆ ಮಾಡ್ಕೊಬೋದು, ಭಾಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.